ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ನೋಡ್ತಿದ್ದೀರಾ ಹಿಂದೆ ಫುಲ್ ಗ್ರೀನ್ರಿ. ಸೊ ಮಳೆಗಾಲದಲ್ಲಿ ಎಲ್ಲ ಗ್ರೀನ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ರೇನಿ ಸೀಸನಲ್ಲಿ ಸ್ಪೈಸಿ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಗುತ್ತಲ್ವಾ? ಸೊ ನನ್ನ ಹಾರ್ಟಿಗೆ ಒಂದು ಕ್ಲೋಸ್ ಆಗಿರೋವಂಥ ರೆಸಿಪಿ ಇವತ್ತು ನಾನು ತೋರಿಸ್ತಿದ್ದೀನಿ. ಈ ಎಲೆಗಳೇನು ನೋಡ್ತಿದ್ದೀರಲ್ಲ, ಇದನ್ನು ಕೆಸುವಿನ ಎಲೆಗಳಂತಾರೆ, ಇಲ್ಲ ಅರ್ಬಿ ಲೀವ್ಸ್ ಅಂತಾರೆ, ಮರಾಠಿಯಲ್ಲಿ ಇದನ್ನು ಅಳುಚೆ ಪಾನ ಅಂತಾರೆ. ಸೊ ಇವತ್ತು ನಾವು ಟ್ರೆಡಿಷ್ನಲ್ ರೆಸಿಪಿ ಅಳು ವಡೆನ ಮಾಡ್ತಿದ್ದೀವಿ. ನೀವು ಈ ಎಲೆಗಳನ್ನು ಏನಂತ ಕರಿತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮಳೆಗಾಲದಲ್ಲೇ ಈ ಎಲೆಗಳು ತುಂಬ ಚೆನ್ನಾಗಿ ಬೆಳೆಯೋದು. ನೋಡ್ತಿದ್ದೀರಾ ಎಷ್ಟು ಫ್ರೆಶ್ ಆ್ಯಂಡ್ ಟೆಂಡರಾಗಿ ಕಾಣಿಸ್ತಿದ್ದಾವೆ. ಮನೇಲಿ ಬೆಳೆದಿರೋ ಇಂಗ್ರೀಡಿಯೆಂಟ್ಸನ್ನ ಮಾಡೋ ರೆಸಿಪಿ ಟೇಸ್ಟೇ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೇಚರ್ ಈಸ್ ಅ ಆರ್ಟ್ ಅಂತೀವಲ್ಲ, ಸೊ ನೋಡಿ ಇಲ್ಲಿ ಅದೇ ಎಲೆ ಡಿಫ್ರೆಂಟ್ ಶೇಪಲ್ಲಿ ಬೆಳೆದಿದೆ. ನಾನು ಪ್ರೆಗ್ನೆಂಟ್ ಇದ್ದಾಗ ದಿಸ್ ವಾಸ್ ದ ಓನ್ಲಿ ಡಿಶ್ ಐ ಹ್ಯಾವ್ ಕ್ರೇವ್ ಫಾರ್. ಸೊ ಹಾರ್ವೆಸ್ಟ್ ಮಾಡಿದ್ದಾಯಿತು, ಬನ್ನಿ ಡಿಶ್ ಸ್ಟಾರ್ಟ್ ಮಾಡೋಣ. ಫಸ್ಟು ಎಲೆಗಳನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನನ್ನ ಮಗಳು ಎಲೆಗಳನ್ನು ಒಣಗ್ಸೋಕ್ಕೆ ಹೆಲ್ಪ್ ಮಾಡ್ತಿದ್ದಾಳೆ. ಇಂಗ್ರೀಡಿಯೆಂಟ್ಸು: ಈರುಳ್ಳಿ, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಬ್ಲ್ಯಾಕ್ ಪೆಪ್ಪರು, ಬೇಕಿಂಗ್ ಸೋಡಾ, ಟರ್ಮರಿಕ್ಕು, ಶುಂಠಿ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಉಪ್ಪು, ಕಡಲೆ ಹಿಟ್ಟು ಮತ್ತು ಕೊತ್ತಂಬರಿ. ಕಡಲೆ ಹಿಟ್ಟನ್ನೊಂದನ್ನು ಬಿಟ್ಟು ತಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೆನಪು ಬಂತು, ಇದನ್ನು ಕೆಲವೊಂದು ಜಾಗದಲ್ಲಿ ಪತ್ರೊಡೆ ಅಂತ ಕೂಡ ಹೇಳ್ತಾರೆ. ಮಿಕ್ಸಿ ಮಾಡಬೇಕಾದ್ರೆ ನೀರನ್ನು ಸೇರಿಸಬಾರ್ದು, ನೀರು ಹಾಕ್ದೇ ಮಿಕ್ಸಿ ಮಾಡಬೇಕು. ಈ ಪೇಸ್ಟನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕು. ಇವಾಗ ಲಮ್ಸ್ ಇಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿಗೆ ತರಬೇಕು. ಆ್ಯಕ್ಚುಲಿ ಮಾರ್ಕೆಟಲ್ಲೂ ಎಲೆಗಳು ಸಿಗ್ತವೆ, ಅದರ ದಂಟುಗಳು ತುಂಬ ದಪ್ಪವಾಗಿರ್ತವೆ. ಸೊ ಆಗ ಎಲೆಗಳನ್ನು ಹಿಂದೆಯಿಂದ ಲಟ್ಸ್ಕೋಬೇಕಾಗುತ್ತೆ. ಈ ಎಲೆಗಳು ತುಂಬ ಎಲೆದಾಗಿದೆ, ಅದಕ್ಕೆ ಸ್ವಲ್ಪ ದಂಟನ್ನು ತೆಗ್ದು ಡೈರೆಕ್ಟಾಗಿ ಪೇಸ್ಟನ್ನು ಅಪ್ಲೈ ಮಾಡಿದ್ರೆ ಆಯಿತು. ಸೊ ಈ ರೀತಿ ಒಂದ್ರ ಮೇಲೆ ಒಂದು ಎಲೆಗಳನ್ನು ಉಲ್ಟಾ ಇಟ್ಟು ನೀಟಾಗಿ ಪೇಸ್ಟನ್ನ ಹಚ್ಕೊತಾ ಬರಬೇಕು. ಹಚ್ಕೊಂಡಾದ ತಕ್ಷಣ ರೋಲ್ ಮಾಡಬೇಕು. ಒಂದು ಥಿಕ್ ಲೇಯರ್ ಆಗಿ ಅಪ್ಲೈ ಮಾಡಿದ್ರೆ ಆಯಿತು. ಈ ಥರ ಗಟ್ಟಿಯಾಗಿ ರೋಲ್ ಮಾಡಬೇಕು. ಸೊ ನೆಕ್ಸ್ಟು ಸ್ಟೀಮರ್ನ ರೆಡಿ ಮಾಡ್ಕೋಬೇಕು. ಸ್ಟೀಮರ್ನ ಆಯಿಲ್ ಗ್ರೀಸ್ ಮಾಡ್ಕೊತಿದ್ದೀವಿ. ಸೊ ನೀರು ಕುದಿಯೋಕ್ಕಿಟ್ಟು ಮಾಡ್ಕೊಂಡಿರೋ ರೋಲ್ಸ್ ಎಲ್ಲ ಸ್ಟೀಮರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಇದು ಕರೆಕ್ಟಾಗಿ ಒಂದು 15 to 20 ಮಿನಿಟ್ಸ್ ಸ್ಟೀಮ್ ಆಗಬೇಕು. ಇದು ಮಹಾರಾಷ್ಟ್ರದ ಒನ್ ಆಫ್ ದ ಫೇಮಸ್ ಡಿಶ್ ಅಂತಲೂ ಹೇಳ್ಬೋದು. ನನಗಂತೂ ಈ ಡಿಶ್ದು ತುಂಬ ಮೆಮೊರೀಸ್ ಇದೆ. ನಮ್ಮ ಅಜ್ಜಿ ಮಾಡ್ತಿದ್ರು, ಹಳೆ ಮನೆಯಲ್ಲಿ ಹಿಂಗೇ ನಮ್ಮ ಮನೆಯಲ್ಲೇ ಬೆಳೆಸಿ ಮಾಡ್ತಿದ್ರು. ನೋಡಿ ಸ್ಟೀಮ್ ಆಗಿದೆ, ಸ್ವಲ್ಪ ಕೂಲ್ ಡೌನ್ ಆಗಕ್ಕೆ ಬಿಡಬೇಕು. ಕೂಲ್ ಡೌನ್ ಆದಮೇಲೆ ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊತಿದ್ದೀವಿ. ಇದನ್ನು ಶಾಲೋ ಫ್ರೈ ಮಾಡಬೇಕು. ಒಂದು ಪ್ಯಾನಿಗೆ ಎಣ್ಣೆ ಹಾಕಿ, ಬಿಳೆ ಎಳ್ಳೆಣ್ಣೆ ಹಾಕಿ, ಕಟ್ ಮಾಡ್ಕೊಂಡಿರೋ ಅಂಥ ವಡೆಗಳನ್ನು ಎಣ್ಣೆಗೆ ಹಾಕಬೇಕು. ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು, ಬಟ್ ನಾವು ಶಾಲೋ ಫ್ರೈ ಮಾಡ್ತಿದ್ದೀವಿ. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಸಣ್ಣ ಉರಿಯಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಇಟ್ ವಿಲ್ ಟರ್ನ್ ಔಟ್ ಸೋ ವೆಲ್. ನೋಡ್ತಿದ್ದೀರಾ ಇಲ್ಲಿ ಕಲರ್ ಚೇಂಜ್ ಆಗಿದೆ ಆಲ್ಮೋಸ್ಟ್. ಸೊ ನಮ್ಮ ಆಲೂ ವಡೆ ಆರ್ ರೆಡಿ. ನಮ್ಮ ಮಮ್ಮಿ ಟೇಸ್ಟ್ ಮಾಡ್ತಿದ್ದಾರೆ. ನಿಜಕ್ಕೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಎಲ್ಲರೂ ಟ್ರೈ ಮಾಡಿ ಆ್ಯಂಡ್ ಲೆಟ್ ಅಸ್ ನೋ ಹೌ ಇಟ್ ವಿಲ್ ಟರ್ನ್ ಔಟ್.